ಮಹಾರಾಷ್ಟ್ರದ ಬಾರಾಮತಿ ಪ್ರದೇಶದಲ್ಲಿ ಮತ್ತೊಂದು ತರಬೇತಿ ವಿಮಾನ ಅಪಘಾತಕ್ಕೀಡಾದಂತಹ ಘಟನೆ ವರದಿಯಾಗಿದೆ. ತರಬೇತಿಗಾಗಿ ಬಳಸಲಾಗ್ತಾ ಇದ್ದಂತಹ 2 ಆಸನಗಳ ವಿಮಾನವು ಗೋಜು ಬಾಬಿ ಗ್ರಾಮದ ಸಮೀಪ ತುರ್ತು ಲ್ಯಾಂಡಿಂಗ್ ವೇಳೆ ಅಪಘಾತಕ್ಕೀಡಾಗಿದೆ. ಪ್ರಾಥಮಿಕ ವರದಿಯ ಪ್ರಕಾರ ಈಗ ರೆಡ್ ಬರ್ಡ್ ಸಂಸ್ಥೆಗೆ ಸೇರಿದಂತಹ ಈ ತರಬೇತಿ ವಿಮಾನದಲ್ಲಿ ಹಾರಾಟದ ವೇಳೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ವಿಶೇಷವಾಗಿ ಎಂಜಿನ್ನಲ್ಲಿ ಉಂಟಾದಂತಹ ತೊಂದರೆಯಿಂದ ವಿಮಾನವನ್ನ ಸುರಕ್ಷಿತವಾಗಿ ಇಳಿಸೋಕೆ ಈಗ ಪೈಲಟ್ ಪ್ರಯತ್ನಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈ ವೇಳೆ ವಿಮಾನ ಕಠಿಣ ಲ್ಯಾಂಡಿಂಗ್ಗೆ ಒಳಗಾಗಿದ್ದು ಗೋಜು ಬಾಬಿ ಪ್ರದೇಶದಲ್ಲಿ ಪತನಗೊಂಡಿದೆ. ಸದ್ಯದ ಮಾಹಿತಿಯಂತೆ ಈಗ ಈ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಪೈಲಟ್ ಕೂಡ ಸುರಕ್ಷಿತರಾಗಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ವಿಮಾನ ತುರ್ತು ಲ್ಯಾಂಡಿಂಗ್ ಆಗ್ತಾ ಇರುವಂತಹ ದೃಶ್ಯ ಗಮನಿಸಿದಂತಹ ಸ್ಥಳೀಯರು ದೊಡ್ಡ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಧಾವಿಸಿದ್ರು. ಘಟನೆ ತಿಳಿತಾ ಇದ್ದಂತೆ ಪೊಲೀಸ್ ಇಲಾಖೆ ಹಾಗೂ ಆಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ತಾಂತ್ರಿಕ ತಜ್ಞರ ತಂಡವು ವಿಮಾನದ ಸ್ಥಿತಿ ಹಾಗೂ ಅಪಘಾತದ ನಿಖರ ಕಾರಣ ಕುರಿತು ತನಿಖೆಯನ್ನ ಈಗ ಆರಂಭಿಸಿದೆ. ಇನ್ನು ಇದೇ ಬಾರಾಮತಿ ಪ್ರದೇಶದಲ್ಲಿ ಈ ಹಿಂದೆ ಕೂಡ ಕೆಲ ಸಣ್ಣ ಮಟ್ಟದ ವಿಮಾನ ಅವಘಡಗಳು ನಡೆದಿರೋದು ಹಿನ್ನೆಲೆ ವಿಮಾನ ತರಬೇತಿ ಸುರಕ್ಷಾ ಕ್ರಮಗಳ ಬಗ್ಗೆ ಮತ್ತೆ ಪ್ರಶ್ನೆಗಳು ಉದ್ಭವಿಸಿದೆ. ಪ್ರಾಥಮಿಕ ತನಿಖೆಯಲ್ಲಿ ಎಂಜಿನ್ ವೈಫಲ್ಯವೇ ಅಪಘಾತಕ್ಕೆ ಕಾರಣವಾಗಿರಬಹುದು ಅಂತ ಶಂಕಿಸಲಾಗಿದೆ.